ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ರೀತಿ ಪೊಸಿಷನಲ್ಲಿ ಎಲ್ಲ ಕಡೆ ಈ ರೀತಿ ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಪೊಸಿಷನಲ್ಲಿ ನಿಮ್ಮ ಫೇಸ್ಗೆ ಮಾಡ್ಕೊಂಡಿದ್ದಾದಮೇಲೆ ನಂತರ ಈ ಫೇಸ್ ಪ್ಯಾಕನ್ನು ಒಂದು 15 ನಿಮಿಷ ಹಚ್ಕೊಳ್ಳಿ, ಸಾಕಾಗುತ್ತೆ. 15 ನಿಮಿಷ ಹಚ್ಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೆ ಹೇಳೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಫೇಸ್ ಅನ್ನೋದು ಬ್ರೈಟ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ ನಾನು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ನಿಮ್ಮ ಒಂದು ಮುಖ ಅನ್ನೋದು ಹೊಳಪನ್ನು ತರೋದಕ್ಕೆ, ನಿಮ್ಮ ಫೇಸ್ ಅನ್ನೋದು ವೈಟ್ ಆಗೋದಕ್ಕೆ, ಬ್ರೈಟ್ನೆಸ್ ಕಾಣುವಂಥದ್ದಕ್ಕೆ, ನಿಮ್ಮ ಮುಖದಲ್ಲಿ ಶೈನಿಂಗ್ ಅನ್ನೋದು ಹೆಚ್ಚಾಗುವಂಥದ್ದು, ನಿಮ್ಮ ಮುಖದಲ್ಲಿ ಕಳೆ ಅಂಥದ್ದು ಹೆಚ್ಚಾಗುವಂಥದ್ದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ನೋಡಿ. ನಾನು ಯಾವ್ಯಾವ ಹೋಮ್ ರೆಮಿಡಿನ ಹಾಕಿ ಮನೆಯಲ್ಲೇ ತಯಾರಿ ಮಾಡುವಂಥ ಈ ಒಂದು ಫೇಸ್ ಪ್ಯಾಕನ್ನು ನಿಮಗೆ ತುಂಬಾ ಯೂಸ್ ಆಗುತ್ತೆ ಫ್ರೆಂಡ್ಸ್. ಇದು ಒಳ್ಳೆ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. ರಿಸಲ್ಟು ನಿಮಗೆ ಬೇಗನೆ ಸಿಗುತ್ತೆ, ಪಟ್ ಅಂತ ಸಿಗುತ್ತೆ. ಸೊ ನೀವು ಬೇಗ ಬೆಳಗಾಗ್ಬೋದು ಅಂತ ಹೇಳ್ಬೋದಾಗಿರುತ್ತೆ. ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತೀನಿ. ಬನ್ನಿ, ಯಾಕೆ ತಡ ಮಾಡೋದು, ಯಾವ್ಯಾವ ಐಟಮ್ಗಳನ್ನ ಹಾಕಿ ನಾನು ಈ ಒಂದು ರೆಮಿಡಿನ, ಹೋಮ್ ರೆಮಿಡಿನ, ಫೇಸ್ ಪ್ಯಾಕನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತಂದರೆ ನೋಡೋಣ. ಫಸ್ಟ್ ಅಂತೂ ಮೇಯ್ನ್ ಟೊಮ್ಯಾಟೋದು ಪಲ್ಪ್ಗಳಿರುತ್ತಲ್ಲ, ಟೊಮ್ಯಾಟೋದು ಬೀಜಗಳಿರ್ತಾವಲ್ಲ, ಸೊ ಅದು ಟೊಮ್ಯಾಟೋನೇ ನಿಮಗೆ ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು. ಟೊಮ್ಯಾಟೊ ಫೇಸ್ ಪ್ಯಾಕ್ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ಟೊಮ್ಯಾಟೊ ಫೇಸ್ ಪ್ಯಾಕ್ದು ಇದ್ರ ಯೂಸಸ್ ಕೂಡ ನಾನು ಹೇಳ್ತೀನಿ. ನಿಮ್ಮ ಫೇಸ್ಗೆ ಯಾವ ಥರ ಅದು ರಿಯಾಕ್ಟ್ ಮಾಡುತ್ತೆ, ಯಾವ ಥರ ನಿಮಗೆ ನಿಮ್ಮ ಫೇಸ್ ಅನ್ನೋದು ಹೊಳಪು ಬರುತ್ತೆ, ಬ್ರೈಟ್ನೆಸ್ ಆಗುತ್ತೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಫಸ್ಟು ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿ ಈ ಒಂದು ಫೇಸ್ ಪ್ಯಾಕ್ನ ತಯಾರು ಮಾಡ್ಕೋಬೋದು ಅಂತಂದರೆ, ಫಸ್ಟ್ ಬಂತು ಟೊಮ್ಯಾಟೊ. ಓಕೆನಾ, ಟೊಮ್ಯಾಟೊ ರಸ ಇರುತ್ತಲ್ಲ, ಟೊಮ್ಯಾಟೊ ರಸ ತುಂಬಾ ಮೇಯ್ನ್ ಆಗುತ್ತೆ. ಟೊಮ್ಯಾಟೊನ ತೊಗೊಂಡು ನೀವು ಈ ರೀತಿಯಾಗಿ ರಸವನ್ನು ಹಿಂಡಬೇಕಾಗುತ್ತೆ. ಟೊಮ್ಯಾಟೊ ಪಲ್ಪ್ ಇರುತ್ತಲ್ಲ, ಅದೇ ಬೀಜ, ಸಣ್ಣ ಬೀಜ ಅದಿದ್ರೂ ಪರವಾಗಿಲ್ಲ, ಟೊಮ್ಯಾಟೊ ರಸ ಎರಡನ್ನು ಮಿಕ್ಸ್ ಮಾಡಿ ಅದಕ್ಕೆ 1 ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕೋಬೇಕಾಗುತ್ತೆ. ಮತ್ತು ಅರಿಶಿನ ಅರ್ಧ ಸ್ಪೂನಷ್ಟು ಅರಿಶಿನ ಹಾಕೋಬೇಕಾಗುತ್ತೆ. ಹಾಲು, ಹಸಿ ಹಾಲು ಇರುತ್ತಲ್ಲ, ಕಾಯಿಸಿರೋ ಹಾಲು ಬೇಡ, ಹಸಿ ಹಾಲನ್ನು ಹಾಕೋಬೇಕಾಗುತ್ತೆ. ನೋಡಿಕೊಂಡು ನಿಮಗೆ ಅದು ಮುಖಕ್ಕೆ ಫೇಸ್ ಪ್ಯಾಕ್ ಆಗೋವಂಥ ಟೆಕ್ಸ್ಚರ್ ಬರೋವರೆಗೂ ಹಸಿ ಹಾಲನ್ನು, ನೀರನ್ನು ಬಳಸಬೇಡಿ, ಹಾಲಲ್ಲೇ ನೀವು ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ಹಸಿ ಹಾಲು ಮತ್ತು ಟೊಮ್ಯಾಟೋದೆಲ್ಲ ರಸ ಮತ್ತು ಪಲ್ಪಗಳೆಲ್ಲ ಹಾಕಿರ್ತೀವಲ್ಲ, ಸೊ ಅದರಲ್ಲೇ ನಿಮಗೆ ಕಡಲೆ ಹಿಟ್ಟು ನಿಮ್ಮ ಫೇಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು 1 ಸ್ಪೂನ್ ಕಡಲೆ ಹಿಟ್ಟಾದರೆ ಫೇಸ್ಗೆ ಸಂಪೂರ್ಣವಾಗಿ ನೀವು ಹಚ್ಕೋಬೋದಾಗಿರುತ್ತೆ. ಓಕೆನಾ, ಈ ಒಂದು 4 ಇಂಗ್ರೀಡಿಯೆಂಟ್ಸ್ಗಳನ್ನ ಉಪಯೋಗಿಸ್ಕೊಂಡು ಸಿಂಪಲ್ ಆದಂಥ ಫೇಸ್ ಪ್ಯಾಕನ್ನು ಮಾಡ್ಬೋದು. ತುಂಬಾ ಎಫೆಕ್ಟ್, ನಿಮ್ಮ ಫೇಸ್ಗೆ ತುಂಬಾ ಹೊಳಪನ್ನು ಕಾಣಿಸೋವಂಥ ರೆಮಿಡಿ ಅಂತಲೇ ಹೇಳ್ಬೋದಾಗಿರುತ್ತೆ. ಸೊ ನಮಗೆ ಈ ಟೊಮ್ಯಾಟೊಯಿಂದ ಏನು ಯೂಸಸ್ ಅಂತ ಹೇಳಿದ್ರೆ, ಇದು ಇವಾಗ ಸೂರ್ಯ ಬೆಳಕಲ್ಲಿ ಮತ್ತು ಇದು ನಮಗೆಲ್ಲ ಟ್ಯಾನ್ ಆಗಿರುತ್ತೆ, ಫೇಸ್ ಟ್ಯಾನು ಆಗಿರುತ್ತಲ್ಲ, ಸೊ ಆ ಒಂದು ಟ್ಯಾನನ್ನು ಈ ಟೊಮ್ಯಾಟೊ ಅನ್ನೋದು, ಆ ಒಂದು ರಸ ಪಲ್ಪ್ ಆಗಿರ್ಬೋದು, ಅದು ನಿಮಗೆ ಟ್ಯಾನನ್ನು ರಿಮೂವ್ ಮಾಡುತ್ತೆ. ಇವಾಗ ನಾವು ಜಸ್ಟ್ ಟೊಮ್ಯಾಟೋನ ಅರ್ಧ ಕಟ್ ಮಾಡಿಬಿಟ್ಟು ಈ ರೀತಿ ಮುಖದಲ್ಲಿ ನಾವು ಸ್ಕ್ರಬ್ ಮಾಡ್ಕೊಂಡಾಗೇ ನಿಮಗೆ ಎಷ್ಟು ಹೊಳಪು ಕಾಣಿಸುತ್ತೆ. ಇದು ನಿಮ್ಮ ಮುಖವನ್ನು ಫಸ್ಟ್ ಅಂತೂ ಸನ್ ಟ್ಯಾನನ್ನು ರಿಮೂವ್ ಮಾಡುತ್ತೆ. ಓಕೆನಾ, ನಿಮ್ಮ ಸೂರ್ಯದಿಂದ ಆಗಿರುವಂಥ ಕಪ್ಪು ಕಲೆಗಳೇನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ. ಸೆಕೆಂಡ್ ಅಂತೂ ನಿಮ್ಮ ಮುಖನ ಹೊಳಪು ಹೆಚ್ಚಾಗುತ್ತೆ, ಸ್ಕಿನ್ ಬ್ರೈಟ್ರಿಂಗ್ ಆಗುತ್ತೆ. ಮತ್ತು ನಿಮ್ಮ ಒಂದು ಫೇಸಲ್ಲಿ ಆಯಿಲ್ ಫೇಸ್ ಇರುತ್ತಲ್ಲ, ಆಯಿಲ್ ಏನಾದರೂ ಇತ್ತು ಅಂತಂದರೆ ಅದನ್ನು ಕೂಡ ಕಂಟ್ರೋಲ್ ಮಾಡುವಂಥ ಪವರ್ ಇರುತ್ತೆ ಈ ಟೊಮ್ಯಾಟೊಗೆ. ಮತ್ತು ನಿಮ್ಗೆ ಏನಾದರೂ ಬ್ಲೆಮಿಷಸ್ ಇತ್ತು ಅಂತಂದರೆ ಅದು ಕೂಡ ಕಡಿಮೆ ಆಗುತ್ತೆ. ಇದಿಷ್ಟು ಈ ಟೊಮ್ಯಾಟೊದಲ್ಲಿ ನಿಮಗೆ ಸಿಗೋವಂತಹ ಅತ್ಯಮೂಲ್ಯವಾದಂಥ ಐಟಮ್ಸ್ ಅಂತಲೇ ಹೇಳ್ಬೋದಾಗಿರುತ್ತೆ. ನೆಕ್ಸ್ಟು ಟೊಮ್ಯಾಟೊದಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದಕ್ಕೆ ನಿಮಗೆ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಅದು ನಾವು ಟೊಮ್ಯಾಟೊನ ನಮ್ಮ ಫೇಸ್ಗೆ ಹಾಕೊಂಡಾಗ ಬ್ಲೀಚಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಫೇಸು ಬ್ರೈಟ್ ಆಗುತ್ತೆ. ಓಕೆ, ಇದು ನಮ್ಮ ಸನ್ ಟ್ಯಾನ್, ಅಂದರೆ ನಮ್ಮ ಫೇಸನ್ನು ಸನ್ ಟ್ಯಾನಿಂದ ನಾವು ಹೈಡ್ ಮಾಡ್ಕೋಬೋದು. ಇದನ್ನು ಹಚ್ಕೊಳೋದ್ರಿಂದ ನಮಗೆ ಯಾವುದೇ ರೀತಿಯಾದಂಥ ಸನ್ ಟ್ಯಾನ್ ಆಗೋದಿಲ್ಲ. ಮತ್ತು ಪಿಂಪಲ್ ಮಾರ್ಕ್ ಏನಾದರೂ ಇದ್ದರೆ ಅದು ಕೂಡ ನಿಮಗೆ ಕಡಿಮೆ ಆಗ್ತಾ ಬರುತ್ತೆ. ಓಕೆನಾ, ಹೇಳಿದ್ನಲ್ಲ, ಆಯಿಲ್ ಕಂಟ್ರೋಲ್ ನಿಮ್ಮ ಸ್ಕಿನ್ನನ್ನು ಬ್ರೈಟ್ನಿಂಗ್ ಮತ್ತು ಲೈಟ್, ನಿಮ್ಮ ಸ್ಕಿನ್ ಅನ್ನೋದು ಲೈಟ್ ಅಂದರೆ ಕಲರು ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತೆ. ಇದು ನಿಮಗೆ ಟೊಮ್ಯಾಟೊಯಿಂದ ಯೂಸಸ್ಸು. ಸೊ ಅರಿಶಿಣದಲ್ಲೂ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಇರುತ್ತೆ. ಹಸಿ ಹಾಲಲ್ಲಿ ಏನಿರುತ್ತೆ ಅಂತಂದರೆ ಗ್ಲಾಟಿಕ್ ಆ್ಯಸಿಡ್ ತುಂಬಾ ಚೆನ್ನಾಗಿರುತ್ತೆ. ಕಾಯಿಸಿರೋ ಹಾಲಲ್ಲಿ ಅದು ಆವಿಯಾಗಿ ಹೋಗಿರುತ್ತೆ. ಅದಕ್ಕೋಸ್ಕರ ಹಸಿ ಹಾಲನ್ನು ಯೂಸ್ ಮಾಡಬೇಕು ಅಂತ ಹೇಳ್ತಿರೋದು. ಅದಾದಮೇಲೆ
ಇನ್ನೊಂದು ಮೇಯ್ನ್ ಇಂಗ್ರೀಡಿಯೆಂಟು, 5ನೇ ಇಂಗ್ರೀಡಿಯೆಂಟು ಅಲೋವೆರಾ ಜೆಲ್ಲು. ಅಲೋವೆರಾ ಜೆಲ್ ಗಿಡದಲ್ಲಿ ಇರುತ್ತಲ್ಲ ಅಲೋವೆರಾ ಜೆಲ್, ಅದನ್ನು ಬೇಕಾದ್ರೂ ನೀವು ಹಾಕೋಬೋದು. ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಅಲೋವೆರಾ ಜೆಲ್, ಅದನ್ನು ಕೂಡ ಹಾಕೋಬೋದಾಗುತ್ತೆ. ಅದು ಕೂಡ ಒಂದು ಅರ್ಧ ಚಮಚದಷ್ಟು ಅಲೋವೆರಾ ಜೆಲ್ಲನ್ನು ಹಾಕ್ಕೊಳ್ಳಿ. ಇದಿಷ್ಟು 5 ಇಂಗ್ರೀಡಿಯೆಂಟ್. ಒಂದು ಇಂಗ್ರೀಡಿಯೆಂಟ್ ಹೇಳೋದು ಮರ್ತೋದೆ. ಸೊ ಫೈನಲ್ ಆಗಿ ಇವಾಗ 5ನೇ ಇಂಗ್ರೀಡಿಯೆಂಟು. ಫಸ್ಟ್ ಅಂತೂ ಟೊಮ್ಯಾಟೋಗೆ 1 ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ, ಹಸಿ ಹಾಲು ಎಷ್ಟು ಬೇಕೋ ಅಷ್ಟು, ನಂತರ ಅಲೋವೆರಾ ಜೆಲ್. ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಮತ್ತು ಇಲ್ಲಿ ನೆಕ್ ಸೈಡ್ ಎಲ್ಲನೂ ನೀವು ಬಳ್ಕೊಂಡಾಗ ಒಳ್ಳೆ ರಿಸಲ್ಟ್ ಬರುತ್ತೆ. ಈ ಒಂದು ಫೇಸ್ ಪ್ಯಾಕ್ನ ನೀವು ನಿಮ್ಮ ಫೇಸ್ಗೆ ಹಚ್ಕೊಳ್ಳೋದಕ್ಕಿಂತ ಮುಂಚೆ ನಾನು ಹೇಳೋ ಈ ಟ್ರಿಕ್ಕನ್ನು ನೀವು ಫಾಲೋ ಮಾಡಿ. ಖಂಡಿತವಾಗ್ಲೂ ನಿಮಗೆ ಎಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಅಂತಂದರೆ ಏನು ಮಾಡಬೇಕಂದ್ರೆ, ಫಸ್ಟು ಫೇಸನ್ನು ವಾಶ್ ಮಾಡ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡಿದ್ದಾದಮೇಲೆ ಹಸಿ ಹಾಲಿರುತ್ತಲ್ಲ, ಹಸಿ ಹಾಲಲ್ಲಿ ಒಂದು ಟಿಶ್ಯೂ ಅಥವಾ ಏನಾದರೂ ಒಂದು ಕಾಟನ್ ಬಟ್ಟೆನ ತೊಗೋಬೇಕಾಗುತ್ತೆ. ಕಾಟನ್ ಬಟ್ಟೆನ ತೊಗೊಂಡು ನೀಟಾಗಿ ನಿಮ್ಮ ಮುಖವನ್ನು ಕ್ಲೀನ್ ಮಾಡ್ಕೊಳ್ಳಿ. ಅಂದರೆ ಈ ರೀತಿಯಾಗಿ ಒರೆಸ್ಕೊಳ್ಳಿ, ಸ್ಕ್ರಬ್ ಮಾಡ್ಕೊಳ್ಳಿ. ನಾನು ಹಳೆ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋದಲ್ಲಿ ಅದನ್ನು ನೋಡಿದ್ರೆ ನಿಮಗೆ ನೀಟಾಗಿ ಈ ರೀತಿಯಾಗಿ ಹಸಿ ಹಾಲಲ್ಲಿ ನಿಮ್ಮ ಮುಖನ ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಈ ಫೇಸ್ ಪ್ಯಾಕನ್ನು ಹಚ್ಕೊಳ್ಳೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಬೇಗ ನಿಮಗೆ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತೆ. ಓಕೆನಾ? ಎಲ್ಲ ನಿಮ್ಮ ಫೇಸಲ್ಲಿರೋಂಥ ಡರ್ಟಿ ಎಲ್ಲ ಕ್ಲೀನ್ ಆಗುತ್ತೆ, ನಿಮ್ಮ ಫೇಸು ಕ್ಲಿಯರ್ ಆಗುತ್ತೆ. ಆಗ ನಾವು ಹಚ್ಕೊಂಡಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಸಡನ್ನಾಗಿ ಇವಾಗ ಫೇಸ್ ವಾಶ್ ಮಾಡ್ಕೊಳ್ದಿರಾ, ನಿಮಗೆ ಈಚೆ ಹೋಗಿ ಬಂದಿರ್ತೀರ, ಹಂಗೆ ನೀವು ಹಚ್ಕೊಳೋದ್ರಿಂದ ಕೂಡ ಏನು ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಫಸ್ಟು ಫೇಸ್ ವಾಶ್ ಮಾಡ್ಕೊಳ್ಳಿ. 2 ಟೈಮ್ಸು ನಿಮ್ಮ ಮುಖನ ತೊಳ್ಕೊಂಡು ನಂತರ ಹಸಿ ಹಾಲಲ್ಲಿ ನಿಮ್ಮ ಮುಖನ ಕ್ಲೆನ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಮುಖನ ನೀಟಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ಈ ರೀತಿ ಪೊಸಿಷನಲ್ಲಿ ಎಲ್ಲ ಕಡೆ ಈ ರೀತಿ ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಪೊಸಿಷನಲ್ಲಿ ನಿಮ್ಮ ಫೇಸ್ಗೆ ಮಾಡ್ಕೊಂಡಿದ್ದಾದಮೇಲೆ ನಂತರ ಈ ಫೇಸ್ ಪ್ಯಾಕನ್ನು ಒಂದು 15 ನಿಮಿಷ ಹಚ್ಕೊಳ್ಳಿ, ಸಾಕಾಗುತ್ತೆ. 15 ನಿಮಿಷ ಹಚ್ಕೊಂಡು ನೀಟಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮಗೆ ಯಾವ ಥರ ರಿಸಲ್ಟ್ ಸಿಗುತ್ತೆ ಅಂತ ನಿಮಗೇ ಹೇಳೋಕ್ಕಾಗಲ್ಲ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಫೇಸ್ ಅನ್ನೋದು ಬ್ರೈಟ್ ಆಗುತ್ತೆ. ಇದನ್ನೇ ನೀವು ಕಂಟಿನ್ಯೂ ಮಾಡ್ಕೊತಾ ಹೋಗಿ, ವಾರಕ್ಕೆ 2 ಟೈಮ್ಸ್ 3 ಟೈಮ್ಸ್ ಈ ರೀತಿ ಹಚ್ಕೊತಾ ಹೋಗಿ, ಆವಾಗ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇಲ್ಲ ನಿಮಗೆ ಟೈಮ್ ಇಲ್ಲ ಅಂದರೆ 10 ಮಿನಿಟ್ಸ್ ಸಾಕಾಗುತ್ತೆ. ಟೈಮ್ ಇತ್ತು ಅಂದರೆ 15 ಮಿನಿಟ್ಸ್ ಬಿಡಿ, 20 ಮಿನಿಟ್ಸ್ ಬಿಡ್ಬೋದು. ಎಷ್ಟೊತ್ತು ಬಿಟ್ಟರೆ ಅಷ್ಟೊತ್ತು ನಿಮಗೆ ಸ್ಕಿನ್ ಅನ್ನೋದು ಬ್ರೈಟ್ ಆಗುತ್ತೆ. ಇವಾಗ ನೀವೇನಾದರೂ ನಾಳೆ ಮದುವೆಗೆ ಹೋಗಬೇಕು ಅಂದರೆ ಇವತ್ತು ನೀವು ಹಚ್ಕೊಂಡಾಗ ನಿಮ್ಮ ಸ್ಕಿನ್ ಅನ್ನೋದು ಬ್ರೈಟ್ನೆಸ್ ಕಾಣಿಸುತ್ತೆ. ಇವತ್ತು ಸಂಜೆ ಹಚ್ಕೊಳ್ಳಿ, ನಾಳೆ ಅಷ್ಟೇ ನಿಮಗೆ ಬ್ರೈಟ್ನೆಸ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವುದಾದ್ರು ಕ್ರೀಮ್ಗಳನ್ನ ಹಚ್ಕೊಂಡು ಬ್ರೈಟ್ನೆಸ್ ತೊಗೊಳಕ್ಕಿಂತ ಈ ಹೋಮ್ ರೆಮಿಡೀಸ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ಗೂ ಕೂಡ ಎಫೆಕ್ಟ್ ಆಗಲ್ಲ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇರಲ್ಲ. ನಾನು ಕೂಡ ಹಚ್ಕೋತಾ ಇರ್ತೀನಿ, ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ಲ. ಅದು ಕೂಡ ನಮ್ಮ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ಗೂ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಮತ್ತು ಯಾರೆಲ್ಲ ಈ ಥರ ಅಂದರೆ ಹುಡುಕ್ತಿರ್ತಾರಲ್ಲ ಹೋಮ್ ರೆಮಿಡೀಸ್ ಬೇಕು ಫೇಸ್ ಪ್ಯಾಕ್ ಅನ್ನೋದಾದರೆ ಅವ್ರಿಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಒಳ್ಳೆ ಇಂಗ್ರೀಡಿಯೆಂಟ್ಸ್, ಒಳ್ಳೆ ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡು, ಇವಾಗ ಬೇರೆಯವರೆಲ್ಲ ತುಂಬ ಕ್ರೀಮ್ಸ್ನ ಯೂಸ್ ಮಾಡಿ ಫೇಸ್ ಎಲ್ಲ ನಮ್ಗೆ ಹಾಳಾಗೋಗಿದೆ, ಪಿಂಪಲ್ಸ್ ಆಗಿದೆ, ಮಾರ್ಕ್ಸ್ ಆಗಿದೆ ಅಂತಾರೆ. ಇದೊಂದು ಅದ್ಭುತವಾದಂಥ ಹೋಮ್ ರೆಮಿಡಿ ಫೇಸ್ ಪ್ಯಾಕ್ ಅಂತಲೇ ಹೇಳ್ಬೋದು. 5 ಐಟಮ್ಸು, ಟೊಮ್ಯಾಟೊ ಮತ್ತು ನಿಮಗೆ ಕಡಲೆ ಹಿಟ್ಟು, ಆಮೇಲೆ ಅರಿಶಿನ, ಹಸಿ ಹಾಲು ಮತ್ತು ಅಲೋವೆರಾ ಜೆಲ್ ಎಲ್ಲ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳಾಗಿರುತ್ತೆ. ಇದಿಷ್ಟನ್ನು ಯೂಸ್ ಮಾಡಿಕೊಂಡು ನಿಮ್ಮ ಫೇಸ್ಗೆ ಹಚ್ಕೊಳ್ತು ಅಂತಂದರೆ ವಾರಕ್ಕೆ 2-3 ಸತಿ ನಿಮ್ಮ ಫೇಸ್ ಅನ್ನೋದು ನಿಮಗೆ ಗೊತ್ತಿಲ್ಲದಂಗೆ ಬ್ರೈಟ್ನೆಸ್ ಆಗ್ತಾ ಹೋಗುತ್ತೆ. ಸೊ ಒಂದು 15 ಮಿನಿಟ್ಸು ಹಚ್ಕೋಬೋದಾಗಿರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಟೇಕ್ ಕೇರ್.